ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮ್ಮ ಮತ್ತು ನಾನು ಚಾನಲ್ಗೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಓಂ ಮಂತ್ರದ ಮಹಿಮೆ, ಓಂ ಮಂತ್ರದಿಂದ ನಮಗೆ ಆಗುವ ಆರೋಗ್ಯದ ಪ್ರಯೋಜನಗಳು ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ. ಹಾಗಿದ್ದರೆ ಶುರು ಮಾಡೋಣ. ಮಂತ್ರಗಳಲ್ಲೇ ಸುಲಭವಾದ ಮಂತ್ರವೆಂದರೆ ಓಂ. ಇದನ್ನು ಸೃಷ್ಟಿಯ ಧ್ವನಿ ಎಂದು ಕರೆಯುತ್ತಾರೆ. ಓಂ ಎನ್ನುವ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಯಾವೆಲ್ಲ ಪ್ರಯೋಜನಗಳು ದೊರೆಯುತ್ತವೆ ಹಾಗೂ ಓಂ ಮಂತ್ರದಿಂದ ನಮಗೆ ಎಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳಿವೆ ನೋಡೋಣ ಬನ್ನಿ ಸ್ನೇಹಿತರೆ. ಹಿಂದೂ ಧರ್ಮದ ಪ್ರಕಾರ ಮಂತ್ರಗಳನ್ನು ಪಠಿಸುವುದು ಹೆಚ್ಚು ಮಹತ್ವವುಳ್ಳದಾಗಿದೆ. ಮಂತ್ರಗಳನ್ನು ಪಠಿಸುವುದರಿಂದ ನಾವು ಮಾನಸಿಕ ಶಾಂತಿಯನ್ನು ಮತ್ತು ಧನಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಹಿಂದೂ ಧರ್ಮದ ಮೇಲೆ ನಂಬಿಕೆಯನ್ನಿಟ್ಟುಕೊಂಡಿರುವ ಪ್ರತಿಯೊಬ್ಬರು ತಪ್ಪದೇ ಮಂತ್ರಗಳನ್ನು ಪಠಿಸುವ ಮೂಲಕ ತಮ್ಮ ದಿನವನ್ನು ಪ್ರಾರಂಭಿಸುತ್ತಾರೆ. ಮಂತ್ರಗಳಲ್ಲಿ ಓಂ ಎನ್ನುವ ಮಂತ್ರವು ಅತ್ಯಂತ ಪರಿಣಾಮಕಾರಿ ಮತ್ತು ಸುಲಭದ ಮಂತ್ರವಾಗಿದೆ ಸ್ನೇಹಿತರೆ. ಓಂ ಮಂತ್ರವನ್ನು ಪಠಿಸುವುದರ ಪ್ರಯೋಜನಗಳನ್ನು ನೋಡೋಣ ಬನ್ನಿ. ನಾವು ಪ್ರತಿದಿನ ಓಂ ಮಂತ್ರವನ್ನು ಪಠಿಸಿದರೆ ನಮ್ಮ ಆರೋಗ್ಯದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಾಣಬಹುದು. ಇದರಿಂದ ನಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ನಮ್ಮ ಮುಖವು ಅದ್ಭುತವಾದ ಹೊಳಪನ್ನು ಪಡೆದುಕೊಳ್ತದೆ ಅಂತೆ ಸ್ನೇಹಿತರೆ. ಉತ್ತಮ ಆರೋಗ್ಯವನ್ನು ಬಯಸುವವರು ಅಥವಾ ಯಾವುದೇ ಆರೋಗ್ಯದ ಸಮಸ್ಯೆಗಳನ್ನು ಹೊಂದಿರುವವರು ಈ ಓಂ ಮಂತ್ರವನ್ನು ನಿಯಮಿತವಾಗಿ ಪಠಿಸಬೇಕಂತೆ ಸ್ನೇಹಿತರೆ. ಓಂ ಮಂತ್ರವು ಮಾನಸಿಕ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ನಾವು ಓಂ ಎನ್ನುವ ಮಂತ್ರವನ್ನು ಪಠಿಸುವುದರಿಂದ ಮಾನಸಿಕ ಒತ್ತಡಗಳು ನಿವಾರಣೆಯಾಗ್ತದೆ ಅಂತ ಸ್ನೇಹಿತರೆ. ಮನಸ್ಸು ವಿಚಲಿತಗೊಂಡಿದ್ದರೂ ಕೂಡ ಆ ಸಮಯದಲ್ಲಿ ನಾವು ನಿಶ್ಶಬ್ದವಾದ ಸ್ಥಳದಲ್ಲಿ ಕುಳಿತು ಓಂ ಎನ್ನುವ ಶಬ್ದವನ್ನು ಪಠಿಸಲು ಪ್ರಾರಂಭಿಸಿ ಇದು ನಮ್ಮ ಮನಸ್ಸು ವಿಚಲಿತಗೊಳ್ಳುವುದನ್ನು ನಿಯಂತ್ರಿಸ್ತದೆ ಅಂತ ಸ್ನೇಹಿತರೆ. ಇನ್ನು ಮೂಲ ಬೀಜ ಮಂತ್ರವಾದ ಓಂ ಎನ್ನುವ ಶಬ್ದವನ್ನು ನಾವು ನಿರಂತರವಾಗಿ ಪಠಿಸುವುದರಿಂದ ಹೃದಯ ಬಡಿತವು ಸಾಮಾನ್ಯ ಸ್ಥಿತಿಗೆ ಬರುತ್ತದಂತೆ. ಯಾವುದೇ ಭಯ ಅಥವಾ ತೊಂದರೆಯಿಂದ ನಮ್ಮ ಹೃದಯವು ಬಡಿದುಕೊಳ್ಳುತ್ತಿದ್ದರೆ ಆಗ ಈ ಮಂತ್ರವನ್ನು ಪಠಿಸಬೇಕಂತೆ ಸ್ನೇಹಿತರೆ. ಇದರಿಂದ ನಾವು ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಕೂಡ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿದೆ. ಓಂ ಎನ್ನುವ ಮಂತ್ರವು ನಮ್ಮನ್ನು ಸದಾ ಚೈತನ್ಯದಿಂದ ಇಡುತ್ತದೆ. ಇದರೊಂದಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ಕೂಡ ಇದು ದೂರ ಮಾಡಲು ಸಹಕಾರಿಯಾಗಿದೆ ಸ್ನೇಹಿತರೆ. ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ಈ ಮಂತ್ರವನ್ನು ಪಠಿಸುವುದರಿಂದ ಗಾಢ ನಿದ್ರೆಯನ್ನು ಪಡೆಯುತ್ತಾರೆ. ಕೇವಲ ಓಂ ಅನ್ನು ಪಠಿಸುವುದು ನಮಗೆ ಎಷ್ಟೆಲ್ಲ ಮಂತ್ರಗಳ ಫಲಿತಾಂಶ ಒದಗಿಸ್ತದೆ ಸ್ನೇಹಿತರೆ ಎಂದು ಪರಿಗಣಿಸಲಾಗ್ತದೆ. ಏಕೆಂದರೆ ಇದು ಎಲ್ಲ ಮಂತ್ರಗಳ ಮೂಲ ಬೀಜ ಮಂತ್ರವಾಗಿದೆ. ಪೂರ್ವಾಭಿಮುಖವಾಗಿ ಕುಶಭಂಗಿಯಲ್ಲಿ ಕುಳಿತು ಓಂ ಮಂತ್ರವನ್ನು 1000 ಬಾರಿ ಜಪಿಸಿದರೆ ನಮ್ಮ ಕಾರ್ಯವು ಸಿದ್ಧಿಯಾಗ್ತದೆ ಅಂತ ಸ್ನೇಹಿತರೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಿರ್ಜನ ಸ್ಥಳದಲ್ಲಿ ಕುಳಿತು ನೆಲದ ಮೇಲೆ ಕುಳಿತು ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ ಪಠಿಸುವಾಗ ನಮ್ಮ ಗಮನ 2 ಹುಬ್ಬುಗಳ ಮಧ್ಯೆ ಇರಬೇಕಂತ ಸ್ನೇಹಿತರೆ. ಈ ಮಂತ್ರವನ್ನು ಪಠಿಸಿದ ನಂತರ ನಾವು ಸ್ವಲ್ಪ ಸಮಯದವರೆಗೆ ಶಾಂತರಾಗಿರಬೇಕು. ಧ್ಯಾನವು ನಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಬೇಕು. ಪ್ರತಿದಿನ ಒಂದೇ ಸ್ಥಳದಲ್ಲಿ ಕುಳಿತು ಮಂತ್ರ ಪಠಿಸಬೇಕು ಸ್ನೇಹಿತರೆ. ಇದಿಷ್ಟು ಓಂ ಮಂತ್ರದ ಮಹಿಮೆ ಹಾಗೂ ನಮ್ಮ ದೇಹಕ್ಕೆ ಆಗುವ ಆರೋಗ್ಯಕರ ಪ್ರಯೋಜನಗಳು ಸ್ನೇಹಿತರೆ. ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.